ಇವತ್ತಿನ ಕತೆ 5 ತಂಗಿಯರು 4 ಅಣ್ಣಂದಿರು ಕೊನೆಯ ಹೆಣ್ಣು ಮಗುವಿನ ಬದುಕಿನ ಕತೆ. ಹಸಿರು ಹೊಲಗಳ ನಡುವೆ ಸಣ್ಣದಾದ ಹಳ್ಳಿಯೊಂದರಲ್ಲಿ ಶಾಂತವಾಗಿ ಬದುಕುತ್ತಿದ್ದ ಒಂದು ಕುಟುಂಬ. ಆ ಮನೆಯ ಹೆಸರು ದೊಡ್ಡದಾಗಿರಲಿಲ್ಲ, ಆದರೆ ಆ ಮನೆಯಲ್ಲಿ ಇರುವ ಪ್ರೀತಿ ಮಾತ್ರ ಅಸೀಮವಾಗಿತ್ತು. ತಂದೆ ಶಂಕರ್, ತಾಯಿ ಲಕ್ಷ್ಮಿ. ಅವರ ಬದುಕು ಸರಳವಾದದ್ದು, ಆದಾಯ ಕಡಿಮೆ ಇದ್ದರೂ ಮನಸ್ಸು ತುಂಬ ಶ್ರೀಮಂತವಾಗಿತ್ತು. ಆ ಮನೆಯ ದೊಡ್ಡ ವಿಶೇಷ ಎಂದರೆ 9 ಮಕ್ಕಳು, 4 ಗಂಡು ಮಕ್ಕಳು, 5 ಹೆಣ್ಣು ಮಕ್ಕಳು. ಮೊದಲಿಗೆ ಹುಟ್ಟಿದವರು ರಾಘವ, ಶಿವ, ಮಧು, ರಾಜು. ಅವರ ನಂತರ ಗೀತಾ, ಸುಜಾತ, ಕಾವ್ಯ, ಲತಾ. ಕೊನೆಯಲ್ಲಿ ಹುಟ್ಟಿದ ಚಿಕ್ಕ ಮಗು ನಂದಿನಿ. ನಂದಿನಿ ಹುಟ್ಟಿದ ದಿನ ಮನೆ ತುಂಬ ಸಂಭ್ರಮ. ತಾಯಿ ಲಕ್ಷ್ಮಿ ಅವಳನ್ನು ಮಡಿಲಲ್ಲಿ ಹಿಡಿದುಕೊಂಡು ಕಣ್ಣೀರಿಟ್ಟಳು. ಅದು ದುಃಖದ ಕಣ್ಣೀರು ಅಲ್ಲ, ಅದು ಸಂತೋಷದ ಕಣ್ಣೀರು. ಇವಳು ನಮ್ಮ ಮನೆಗೆ ಭಾಗ್ಯ ತರುತ್ತಾಳೆ ಅಂದಳು. ಅಣ್ಣಂದಿರು ಅವಳನ್ನು ನೋಡುತ್ತಾ ಮುದ್ದಾಡುತ್ತಿದ್ದರು. ಅಕ್ಕಂದಿರು ಅವಳಿಗೆ ಅಮ್ಮನಂತೆ ಕಾಳಜಿ ತೋರಿಸುತ್ತಿದ್ದರು. ನಂದಿನಿ ಮನೆಗೆ ಬೆಳಕು, ನಗು, ಸಂತೋಷ ಎಲ್ಲವೂ ಆಗಿದ್ದಳು. ಆ ದಿನಗಳು ತುಂಬ ಸುಂದರವಾಗಿದ್ದವು. ಬಡತನ ಇದ್ದರೂ ಒಟ್ಟಿಗೆ ಇದ್ದ ಸಂತೋಷ ದೊಡ್ಡದು. ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಕೆಲಸ ಮಾಡುತ್ತಿದ್ದರು, ಹಾಸ್ಯ ಮಾಡುತ್ತಿದ್ದರು. ಆದರೆ ಜೀವನ ಯಾವಾಗಲೂ ಹಾಗೆ ಇರೋದಿಲ್ಲ. ಒಂದು ದಿನ ದೊಡ್ಡ ಅಣ್ಣ ರಾಘವ ಹೊರಗೆ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದಾಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ. ಆ ಸುದ್ದಿ ಮನೆಗೆ ಬಂದ ಕ್ಷಣ ಆ ಮನೆಗೆ ನಿಶಬ್ದ ಆವರಿಸಿತು. ತಾಯಿ ಲಕ್ಷ್ಮಿ ಅಳುತ್ತಾ ಕುಸಿದು ಬಿದ್ದಳು. ತಂದೆ ಶಂಕರ್ ಮಾತೆ ಬರದಂತೆ ಮೌನವಾಗಿದ್ದ. ಮಕ್ಕಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಒಂದು ದೊಡ್ಡ ಖಾಲಿತನ ಮನೆಗೆ ಪ್ರವೇಶಿಸಿತ್ತು. ಆ ನೋವು ಇನ್ನೂ ಕಡಿಮೆಯಾಗುವುದಕ್ಕೂ ಮುಂಚೆ ಶಿವ ಅಣ್ಣನಿಗೆ ಭಾರೀ ಕಾಯಿಲೆ ಬಂತು. ಚಿಕಿತ್ಸೆಗಾಗಿ ಹಣ ಇರಲಿಲ್ಲ. ಎಲ್ಲರೂ ಪ್ರಯತ್ನಿಸಿದರು, ಆದರೆ ಕೊನೆಗೆ ಶಿವ ಕೂಡ ಹೋಗಿಬಿಟ್ಟ. ಒಂದೇ ಮನೆಯ 4 ಅಣ್ಣಂದಿರಲ್ಲಿ 2 ಇಲ್ಲದಾದರು. ಆ ದಿನದಿಂದ ಆ ಮನೆ ಬದಲಾಗಿತ್ತು. ಹಾಸ್ಯ ಕಡಿಮೆಯಾಯಿತು, ಮಾತು ಕಡಿಮೆಯಾಯಿತು. ಊಟದ ಸಮಯದಲ್ಲಿ ಯಾರೂ ಮಾತಾಡುತ್ತಿರಲಿಲ್ಲ. ತಾಯಿ ಲಕ್ಷ್ಮಿ ದಿನವೂ ದೇವರ ಮುಂದೆ ಕುಳಿತುಕೊಂಡು ಕೇಳುತ್ತಾಳೆ, ನನ್ನ ಮಕ್ಕಳಿಗೆ ಈ ರೀತಿ ಯಾಕೆ ದೇವರೇ? ತಂದೆ ಶಂಕರ್ ತನ್ನ ನೋವನ್ನು ತೋರಿಸದೆ ಒಳಗೆ ಹೂತು ಬಿಟ್ಟಿದ್ದ. ಆದರೆ ಅವನ ಕಣ್ಣುಗಳಲ್ಲಿ ಎಲ್ಲವೂ ಗೋಚರಿಸುತ್ತಿತ್ತು. ಇದಾದ ಮೇಲೆ ಕಷ್ಟಗಳು ಪ್ರಾರಂಭವಾದವು. ಹಣದ ಸಮಸ್ಯೆ ಗಂಭೀರವಾಯಿತು. ಉಳಿದ 2 ಅಣ್ಣಂದಿರು ಮಧು ಮತ್ತು ರಾಜು ಹೊಣೆ ಹೊತ್ತರು. ಆದರೆ ಅವರ ಆದಾಯ ಸಾಲುತ್ತಿರಲಿಲ್ಲ. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಬಿಟ್ಟು ಕೆಲಸಕ್ಕೆ ಇಳಿದರು. ಗೀತಾ ಓದಿನಲ್ಲಿ ತುಂಬ ಚುರುಕಾಗಿದ್ದಳು, ಆದರೆ ಶಾಲೆ ಬಿಡಬೇಕಾಯಿತು. ಸುಜಾತ ಹಾಡುಗಾರ್ತಿ. ಅವಳ ಧ್ವನಿ ಹಳ್ಳಿಯಲ್ಲಿ ಪ್ರಸಿದ್ಧ, ಆದರೆ ಹಾಡು ನಿಂತಿತ್ತು. ದಿವ್ಯಾ ಚಿತ್ರಕಲೆ ಪ್ರೀತಿಸುತ್ತಿದ್ದಳು, ಆದರೆ ಕೈ ಬಿದ್ದದ್ದು ಕೆಲಸ. ಲತಾ ಚಿಕ್ಕವಳಾದರೂ ಮನೆಯ ಹೊಣೆ ಹೊತ್ತಳು. ಈ ಎಲ್ಲವನ್ನು ನೋಡುತ್ತಾ ಬೆಳೆದವಳು ನಂದಿನಿ. ಅವಳಿಗೆ ಅಣ್ಣಂದಿರ ಪ್ರೀತಿ ನೆನಪಾಗುತ್ತಿತ್ತು, ಆದರೆ ಈಗ ಮನೆಗೆ ಕೇವಲ ನೋವು, ಕಷ್ಟ, ಜವಾಬ್ದಾರಿ ಮಾತ್ರ. ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ನಂದಿನಿ ಎಚ್ಚರದಿಂದ ಕೂತು ಅಮ್ಮನನ್ನು ನೋಡುತ್ತಿದ್ದಳು. ಅಮ್ಮ ದೇವರ ಮುಂದೆ ಮೌನವಾಗಿ ಅಳುತ್ತಿದ್ದಳು.
ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ನಾವು ಹೀಗೆ ಯಾವಾಗಲೂ ಕಷ್ಟದಲ್ಲೇ ಇರಬೇಕಾ ಎಂದು. ಆ ರಾತ್ರಿ ನಂದಿನಿ ತೀರ್ಮಾನ ಮಾಡಿದಳು, ನಾನು ನಮ್ಮ ಮನೆ ಬದಲಿಸುತ್ತೇನೆ. ಮುಂದಿನ ದಿನದಿಂದ ಅವಳ ಜೀವನ ಬದಲಾಗಿತ್ತು. ಹಗಲು ಶಾಲೆ, ಮನೆ ಕೆಲಸ, ಸಂಜೆ ಇತರರ ಮನೆ ಕೆಲಸ, ರಾತ್ರಿ ಓದು. ಅವಳ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ, ಆದರೆ ಕನಸು ತುಂಬಿತ್ತು. ಹಳ್ಳಿಯವರು ಮಾತಾಡಿದರು, ಹೆಣ್ಣು ಮಕ್ಕಳು ಓದಿ ಏನು ಮಾಡ್ತಾರೆ, ಮದುವೆ ಆಗೋದೇ ಅವರ ಗುರಿ ಎನ್ನುತ್ತಿದ್ದರು. ಆ ಮಾತುಗಳು ಅವಳ ಮನಸ್ಸಿಗೆ ನೋವು ಕೊಟ್ಟವು. ಆದರೆ ಅವಳು ನಿಲ್ಲಲಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಅವಳ ಪರಿಶ್ರಮವನ್ನು ಗಮನಿಸಿದರು, ಸಹಾಯ ಮಾಡಿದರು, ಪುಸ್ತಕಗಳು ಕೊಟ್ಟರು. ಒಂದು ದಿನ ಅವಳಿಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಿತ್ತು. ಆ ದಿನ ಅವಳು ಮನೆಗೆ ಓಡಿಕೊಂಡು ಬಂದು ಅಮ್ಮನ ಮುಂದೆ ನಿಂತು ಹೇಳಿದಳು, ಅಮ್ಮ, ನಾನು ಗೆದ್ದಿದ್ದೇನೆ. ತಾಯಿ ಲಕ್ಷ್ಮಿ ಅವಳನ್ನು ಅಪ್ಪಿಕೊಂಡು ಅತ್ತಳು. ಆ ಕಣ್ಣೀರಿನಲ್ಲಿ ಮೊದಲ ಬಾರಿಗೆ ಆಶೆ ಇತ್ತು. ನಂದಿನಿ ತನ್ನ ಅಕ್ಕಂದಿರಿಗೂ ಪ್ರೇರಣೆ ನೀಡಿದಳು. ಸುಜಾತ ಮತ್ತೆ ಹಾಡಲು ಶುರು ಮಾಡಿದಳು. ಕಾವ್ಯ ಮತ್ತೆ ಚಿತ್ರ ಬಿಡಿಸಲು ಶುರು ಮಾಡಿದಳು. ಲತಾ ಮತ್ತೆ ಶಾಲೆಗೆ ಹೋಗಲು ಪ್ರಾರಂಭಿಸಿದಳು. ಮನೆ ನಿಧಾನವಾಗಿ ಬದಲಾಗುತ್ತಿತ್ತು. ಕಷ್ಟಗಳು ಇನ್ನೂ ಇವೆ, ಆದರೆ ಮನಸ್ಸಿನಲ್ಲಿ ಬಲ ಹೆಚ್ಚಾಗಿದೆ. ನಂದಿನಿ ಪದವಿ ಮುಗಿಸಲು ಹೋರಾಟ ಮಾಡಿದಳು. ಹಲವಾರು ದಿನಗಳು ಊಟವಿಲ್ಲದೆ ಓದಿದಳು. ಅನೇಕ ಬಾರಿ ಕೈ ಬಿಡಬೇಕು ಅನಿಸಿತು. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಮಾತು, ನಮ್ಮ ಮನೆ ಮತ್ತೆ ನಗಬೇಕು. ಕೊನೆಗೆ ಅವಳು ಒಳ್ಳೆಯ ಕೆಲಸ ಪಡೆದುಕೊಂಡಳು. ಮೊದಲ ಸಂಬಳದ ದಿನ ಅವಳು ಹಣವನ್ನು ತಾಯಿಗೆ ಕೊಟ್ಟಳು. ತಾಯಿ ಲಕ್ಷ್ಮಿ ಕೈ ಹಿಡಿದುಕೊಂಡು ಕೇಳಿದಳು, ನೀನು ಎಷ್ಟು ಕಷ್ಟಪಟ್ಟೆ ಮಗಳೇ? ನಂದಿನಿ ನಗುತ್ತಾ ಹೇಳಿದಳು, ಇದು ನಮ್ಮ ಎಲ್ಲ ಕಷ್ಟಗಳ ಫಲ ಅಮ್ಮ ಎಂದಳು. ಅಂದು ಆ ಮನೆಯಲ್ಲಿ ಮತ್ತೆ ಹಾಸ್ಯ ಕೇಳಿಸಿತು. ಗೀತಾ ತನ್ನ ಬದುಕನ್ನು ಕಟ್ಟಿಕೊಂಡಳು. ಸುಜಾತ ತನ್ನ ಹಾಡುಗಳಿಂದ ಹೆಸರು ಗಳಿಸಿದಳು. ಕಾವ್ಯ ಚಿತ್ರಕಾರಿಯಾಗಿ ಬೆಳೆದಳು. ಲತಾ ಶಿಕ್ಷಕಿಯಾಗಿ ಕೆಲಸ ಆರಂಭಿಸಿದಳು. ಮಧು ಮತ್ತು ರಾಜು ತಮ್ಮ ಕುಟುಂಬವನ್ನು ನೆಟ್ಟಗಿಟ್ಟರು. ತಂದೆ ಶಂಕರ್ ಮತ್ತು ತಾಯಿ ಲಕ್ಷ್ಮಿ ತಮ್ಮ ಮಕ್ಕಳನ್ನು ನೋಡುತ್ತಾ ಹೆಮ್ಮೆಯಿಂದ ನಿಂತರು. ಒಂದು ಸಂಜೆ ಎಲ್ಲರೂ ಒಟ್ಟಿಗೆ ಕೂತು ಮಾತನಾಡುತ್ತಿದ್ದರು. ನಂದಿನಿ ನಿಧಾನವಾಗಿ ಹೇಳಿದಳು, ನಾವು ಬಹಳ ಕಷ್ಟ ನೋಡಿದ್ದೇವೆ, ಆದರೆ ನಾವು ಸೋಲಿಲ್ಲ. ನಾವು ಬಲವಾಗಿದ್ದೇವೆ, ಅದೇ ನಮ್ಮ ಗೆಲುವು ಎಂದಳು. ತಾಯಿ ಲಕ್ಷ್ಮಿ ಕಣ್ಣೀರಿನಿಂದ ನಗುತ್ತಾ ಹೇಳಿದರು, ನಮ್ಮ ಮನೆಯ ನಿಜವಾದ ಬಲ ನೀನೇ ನಂದಿನಿ ಎಂದಳು. ಆಕಾಶದಲ್ಲಿ ಸೂರ್ಯ ಮುಳುಗುತ್ತಿದ್ದ, ಆದರೆ ಆ ಮನೆಯ ಬದುಕಿನಲ್ಲಿ ಹೊಸ ಬೆಳಕು ಉದಯಿಸುತ್ತಿತ್ತು. ಈ ಕಥೆಯ ಸಂದೇಶವೇನೆಂದರೆ, ಕಷ್ಟಗಳು ಬಂದಾಗ ಬದುಕು ಮುಗಿದಂತೆ ಅನಿಸಬಹುದು, ಆದರೆ ಅದೇ ಕಷ್ಟಗಳು ನಮ್ಮನ್ನು ಬಲವಾಗಿಸುತ್ತವೆ. ಹೆಣ್ಣು ಮಕ್ಕಳು ದುರ್ಬಲ ಅಲ್ಲ. ಒಬ್ಬ ಹೆಣ್ಣು ಮಗುವಿನ ಹೋರಾಟವೇ ಒಂದು ಕುಟುಂಬವನ್ನು ಉಳಿಸಬಹುದು.
ಆಸೆ ಇದ್ದರೆ ಯಾವ ಕತ್ತಲೆಯೂ ಶಾಶ್ವತ ಅಲ್ಲ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ.